ಫ್ಲೇವರಿಂಗ್ ಎಲ್ಲ ತಗೊಳ್ಳಿ. ಇದನ್ನು ಕುಪ್ಪೆ ಸೊಪ್ಪಿನ ಗಿಡ ಅಂತೀವಿ. ಈ ಗಿಡ ತುಂಬ ಒಂದು ರೀತಿ ಅದ್ಭುತವಾದಂಥ ಒಂದು ಮೂಲಿಕೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇದ್ರ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ನಾವು ನ್ಯಾಚುರಲ್ ಆಗಿ ಹರ್ಬಲ್ ಸೋಪ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಸೊಪ್ಪನ್ನು ಅರ್ದು ಮೈಗೆ ಲೇಪಿಸ್ಕೊಳ್ಳೋದ್ರಿಂದ ನಮಗೇನೇ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಅದನ್ನು ಗುಣ ಮಾಡ್ತಕ್ಕಂಥ ಶಕ್ತಿ ಇದೆ. ಆಮೇಲೆ ಇದ್ರ ಸೊಪ್ಪನ್ನು ಜಜ್ಜಿ ಒಂದು 2 ಹನಿನ ನಾವು ಕಿವಿಗೆ ಬಿಟ್ಕೊಂಡ್ರೆ ಕಿವಿನಲ್ಲಿ ಏನಿದೆ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಆಮೇಲೆ ಕೆಮ್ಮಲಿರಬೇಕಾದ್ರೆ ಈ ಸೊಪ್ಪಿನ ಜೊತೆ 1-2 ಮೆಣಸಿನಕಾಳು ಹಾಕಿ ಜಜ್ಜಿ ಆ ಒಂದು ರಸವನ್ನು 2 ಚಮಚ ಅಥವಾ 3 ಚಮಚ ಸೇವಿಸಿದ್ರೆ ಕೆಮ್ಮಲು ಸಹ ನಿವಾರಣೆ ಆಗುತ್ತೆ. ಸೊಪ್ಪನ್ನು ಇದರ ರಸವನ್ನು ಮೈಗೆ ಲೇಪಿಸೋದ್ರಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ತುಂಬ ಅತ್ಯುತ್ತಮವಾದದ್ದು. ಆಮೇಲೆ ಇದನ್ನು ಸೊಪ್ಪಿನ ಹಾಗೆ ನಾವು ನಮ್ಮ ಆಹಾರದಲ್ಲಿ ಬಳಸ್ಕೋಬೋದು. ನಾವೇನು ಬೆರಕೆ ಸೊಪ್ಪಿನ ಒಂದು ಸಾಂಬಾರು ಹತ್ರ ಎಲ್ಲ ಮಾಡ್ತೀವಲ್ಲ, ಆ ಜೊತೆಗೆ ಈ ಸೊಪ್ಪನ್ನು ಬಳಸ್ಬೋದು. ಇದು ತುಂಬ ವಿಶೇಷವಾದದ್ದು, ಎಲ್ಲ ಕಡೆನೂ ಬಳಸ್ತಾರೆ. ಇದನ್ನು ತಮಿಳಲ್ಲಿ ಕುಪ್ಪೈ ಮೇನಿ ಅಂತ ಹೇಳ್ತಾರೆ. ಈ ಒಂದು ಏನಿದೆ ಈ ಕುಪ್ಪೆ ಸೊಪ್ಪು ಅದ್ಭುತವಾದಂಥ ಒಂದು ಆಹಾರ ಪ್ಲಸ್ ಔಷಧಿ 2 ವರ್ಕ್ ಆಗುತ್ತೆ.